ಇವತ್ತು ಮೀನಜ್ಜ ಫ್ರೆಶ್ ಕೊಡ್ಡಾಯಿ ಮೀನ್ ತಂದು ಕೊಟ್ರು. ಆದರೆ ನಾನು ವಿಡಿಯೋ ಮಾಡಬೇಕು ಅಂತ ಹೊರಗೆ ಹೋಗುವಷ್ಟರಲ್ಲಿ ಮೀನಜ್ಜ ಹೊರಟೇ ಹೋದ್ರು. ನೆಕ್ಸ್ಟ್ ಟೈಮ್ ಸಿಕ್ಕಾಗ ವಿಡಿಯೋ ಮಾಡ್ತೀನಿ ಬಿಡಿ. ಇವತ್ತು ನಾನು ಕೊಡ್ಡಾಯಿ ಮೀನ್ ಮಸಾಲ ಫ್ರೈ ಮಾಡಿದ್ದು. ಬೇರೆ ಮೀನಿಗೆ ಕಂಪೇರ್ ಮಾಡಿದರೆ ಕೊಡ್ಡಾಯಿ ಸ್ವಲ್ಪ ಸಪ್ಪೆ. ಈ ರೀತಿ ಮಸಾಲ ಫ್ರೈ ಮಾಡಿದರೆ ಖಂಡಿತ ಇಷ್ಟಪಡ್ತೀರಿ. ಮೊದಲಿಗೆ 20 ಬ್ಯಾಡಗಿ ಮೆಣಸನ್ನು ಬಿಸಿ ನೀರಲ್ಲಿ ಸೋಕ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಈಗ ಡ್ರೈ ರೋಸ್ಟ್ ಮಾಡಿರೋ 2 ಸ್ಪೂನ್ ಧನಿಯಾ, ಅರ್ಧ ಸ್ಪೂನ್ ಜೀರಿಗೆ, 10 ಕಾಳು ಮೆಂತೆ, ಅರ್ಧ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್, ಕರಿಬೇವು ಸೊಪ್ಪು, 7 ಬೆಳ್ಳುಳ್ಳಿ, 1 ತುಂಡು ಶುಂಠಿ, 1 ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, ಅರಶಿನ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಈಗ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ರೆಡಿ ಮಾಡಿಟ್ಟ ಮಸಾಲಾನ ಮೀನಿಗೆ ಹಚ್ಚಿ 1 ಅವರ್ ಮ್ಯಾರಿನೇಟ್ ಮಾಡೋದಕ್ಕೆ ಬಿಡಿ. ಈಗ ಒಂದು ಪ್ಯಾನ್ಗೆ ಆಯಿಲ್ ಹಾಕಿ ಒಂದೊಂದೇ ಮೀನನ್ನು ಫ್ರೈ ಮಾಡಿ. ಲೋ ಫ್ಲೇಮಲ್ಲೇ ಇರಲಿ. ಕೊಡ್ಡಾಯಿ ಮೀನು ಬೇಗ ಕುಕ್ ಆಗುತ್ತೆ. ಜಾಸ್ತಿ ಹೊತ್ತು ಫ್ರೈ ಮಾಡೋದಕ್ಕೆ ಹೋಗಬೇಡಿ. ಈಗ ಅದೇ ಪ್ಯಾನ್ಗೆ ಉಳಿದಿರೋ ಮಸಾಲ ಹಾಕಿ ಫ್ರೈ ಮಾಡಿ. ನಂತರ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಈ ರೀತಿ ಕಲರ್ ಚೇಂಜ್ ಆದಮೇಲೆ ಫ್ರೈ ಆಗಿರೋ ಮೀನು ಹಾಕಿ ಮಸಾಲದಿಂದ ಕೋಟ್ ಮಾಡಿ. ಈಗ ಇದರ ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಆಯಿತು. ಕೊಡ್ಡಾಯಿ ಮೀನ್ ಮಸಾಲ ಫ್ರೈ ರೆಡಿ. ನೀವು ಈ ರೆಸಿಪಿ ಟ್ರೈ ಮಾಡಿ. ಡೀಟೇಲ್ಡ್ ರೆಸಿಪಿ ಕ್ಯಾಪ್ಷನ್ನಲ್ಲಿದೆ, ಚೆಕ್ ಮಾಡಿ.